ಎಲ್ಲರಿಗೂ ನಮಸ್ಕಾರ. ಪ್ರಪಂಚದಲ್ಲಿ ಜನಿಸಿದ ಪ್ರತಿಯೊಬ್ಬನಿಗೂ ಯಾವುದಾದರೂ ಒಂದು ವಿಧವಾದ ದುಃಖ ಇದ್ದೇ ಇರುತ್ತದೆ. ಇದಕ್ಕೆ ಶನಿ ಎನ್ನುವರು. ಈ ಶನಿಯು 7 ವಾರಗಳಲ್ಲಿ 1 ವಾರಕ್ಕೆ ಅಧಿಪತಿಯು. ಆದರೆ ಈ 7 ವಾರಗಳ ಅಧಿಪತಿಗಳಿಗೂ ಅಧಿಪತಿಯಾದ ಮತ್ತೊಬ್ಬನಿರುವನು. ಅವನೇ ಶ್ರೀ ವಿಷ್ಣುವು. ಈತನ ಅನಂತ ಅವತಾರಗಳಲ್ಲಿ ರಾಮಾವತಾರವೂ ಸಹ ದಶಾವತಾರಗಳಲ್ಲಿನ ಒಂದು ಅವತಾರವು. ದುಃಖಕ್ಕೀಡಾಗಿರುವ ಪ್ರತಿಯೊಬ್ಬ ಪುರುಷನೂ ಸ್ತ್ರೀಯೂ ಸಹ ಶ್ರೀ ಶನಿದೇವನ ಸ್ವಾಮಿಯಾದ ಶ್ರೀರಾಮಚಂದ್ರನನ್ನು ಆರಾಧಿಸುತ್ತಿದ್ದಲ್ಲಿ ಆತನು ಮತ್ತು ಆತನ ಸ್ವಾಮಿಯೂ ಸಹ ಪ್ರಸನ್ನರಾಗಿ ಸಕಲ ದುಃಖಗಳನ್ನು ಹೋಗಲಾಡಿಸುವರೆಂಬುದರಲ್ಲಿ ಲೇಷವೂ ಸಂಶಯವಿರುವುದಿಲ್ಲ. ಈ ರಾಮ ಎಂಬ 2 ಅಕ್ಷರಕ್ಕೆ ಅರ್ಥವನ್ನು ಬರೆಯಲು ಹೋದಲ್ಲಿ ಅದಕ್ಕೆ ಅಂತ್ಯವೇ ಇಲ್ಲ. ಇದಕ್ಕೆ ವಾಲ್ಮೀಕಿ ಮುನಿಯೇ ಮುಖ್ಯ ಸಾಕ್ಷಿಯು. ಶ್ರೀರಾಮ ಮಹಿಮೆ. ಪ್ರಥಮ ಭಾಗ 1. ಸುರಪುರವೆಂಬುದು ಅಗ್ರಹಾರ. ಅಲ್ಲಿ ಕೇಶವಭಟ್ಟನೆಂಬ ಬ್ರಾಹ್ಮಣನು ಬಹಳ ಆಚಾರಶೀಲನೂ ಧರ್ಮಪಾರಾಯಣನೂ ನಿಯಮನಿಷ್ಠನೂ ಆಗಿದ್ದನು. ಆದರೆ ಬಡತನಕ್ಕೆ ಸಿಕ್ಕಿ ಜೀವನಕ್ಕಿಲ್ಲದೆ ರೋಗಗ್ರಸ್ತನಾಗಿ ಬಹಳ ಕಷ್ಟಪಡುತ್ತಿದ್ದನು. ಆದರೂ ಸತ್ಕಲ ಪ್ರಸೂತನಾದ ಆ ಬ್ರಾಹ್ಮಣನು ತನಗೆ ಎಷ್ಟೇ ಕಷ್ಟವಿದ್ದಾಗ್ಯೂ ಸದಾಚಾರಯುಕ್ತನಾದುದರಿಂದ ಶಾಸ್ತ್ರ ರೀತಿಯ ಅರುಣೋದಯಕ್ಕೆ ಮುಂಚಿತವಾಗಿಯೇ ಎದ್ದು ಊರಿನ ಬಳಿ ಇದ್ದ ಮನೋಹರವಾದ ಸರೋವರಕ್ಕೆ ಹೋಗಿ ತನ್ನ ಪ್ರಾಂತಕಾಲದ ನಿತ್ಯ ಕರ್ಮಗಳೆಲ್ಲವನ್ನೂ ತೀರಿಸಿಕೊಂಡು ದೇವತಾರ್ಚನೆಗಾಗಿ ತುಳಸಿ ಹೂವುಗಳನ್ನು ತೆಗೆದುಕೊಂಡು ಮನೆಗೆ ಬಂದು ಸ್ನಾನ ಮಾಡಿ ಇಷ್ಟ ದೇವನಾದ ಶ್ರೀರಾಮಚಂದ್ರ ಮೂರ್ತಿಯನ್ನು ಭಕ್ತಿಯಿಂದ ಪೂಜೆ ಮಾಡಿ ವೈಶ್ವದೇವ ಬಲಿಹರಣಗಳನ್ನು ತೀರಿಸಿ ಅದಿತಿ ಅಭಾಗ್ಯತರನ್ನು ನಿಷ್ಠೆಯಿಂದ ಸತ್ಕರಿಸುತ್ತಾ ತನ್ನ ಸಂಸಾರದೊಂದಿಗೆ ಸುಖವಾಗಿದ್ದನು. ಬ್ರಾಹ್ಮಣ ವೇಷಧಾರಿಯಾದ ಶ್ರೀಮನ್ನಾರಾಯಣನು ಭಕ್ತರನ್ನು ಪರೀಕ್ಷಿಸಿ ಅವರಿಂದ ಮುಕ್ತಿ ಮಾರ್ಗವನ್ನು ತೋರಿಸುವುದು ಆತನ ವ್ಯಾಪಾರವಲ್ಲವೇ? ಭಕ್ತಿಯುತನಾದ ಈ ಕೇಶವಭಟ್ಟನನ್ನು ಪರೀಕ್ಷಿಸಲೋಸುಗ ಶ್ರೀಮನ್ನಾರಾಯಣನು ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಒಂದಾನೊಂದು ದಿನ ಈತನ ಮನೆಗೆ ಮಟಮಟ ಮಧ್ಯಾಹ್ನ ಬಂದನು. ಬ್ರಹ್ಮವರ್ಚಸ್ಸಿನಿಂದ ತೇಜೋಮಯನಾದ ಆ ವೃದ್ಧ ಬ್ರಾಹ್ಮಣನನ್ನು ಅರ್ಘ್ಯಪಾದ್ಯಾದಿಗಳಿಂದ ಆಧರಿಸಿ ಆಸನದಲ್ಲಿ ಕುಳ್ಳರಿಸಿದನು. ಕೇಶವಭಟ್ಟ: ಹೇ ವಿಪ್ರನೇ, ಪಾಮರನಾದ ನನ್ನ ಮನೆಯು ಇಂದು ತಮ್ಮ ಪಾದಧೂಳಿಯಿಂದ ಪವಿತ್ರವಾಯಿತು. ನನ್ನ ಜನ್ಮವೂ ಸಹ ಸಾರ್ಥಕವಾಯಿತು. ತಾವು ಎಲ್ಲಿಂದ ಬರೋಣವಾಯಿತು? ತಮ್ಮ ನಾಮಧೇಯವೇನು? ಪಾಮರನ ಮನೆಗೆ ಬಂದ ಕಾರಣವು ತಾನೇ ಏನು? ವೃದ್ಧ ಬ್ರಾಹ್ಮಣ: ನಿನ್ನ ಈ ಹಿತೋಕ್ತಿಗಳು ಸಾಕು. ನನಗೆ ಹಸಿವು ಬಹಳವಾಗಿರುವುದರಿಂದ ಅದನ್ನು ಮೊದಲು ಪರಿಹರಿಸು. ಕೇಶವಭಟ್ಟ ಸ್ವಲ್ಪ ಹೊತ್ತು ಯೋಚಿಸಿ, ಎಲೆ ಬ್ರಾಹ್ಮಣನೇ, ಈಗ ನಮ್ಮ ಮನೆಯಲ್ಲಿ ಎಲ್ಲರೂ ಊಟ ಮಾಡಿರುವರು. ನಾನಾದರೂ ಅತ್ಯಂತ ದರಿದ್ರನು. ಆಯಾಯ ಹೊತ್ತಿಗೆ ಸಂಪಾದಿಸಿಕೊಂಡರೆ ಉಂಟು, ಇಲ್ಲವಾದರೆ ಆ ದಿನ ಉಪವಾಸವೇ. ವೃದ್ಧ ಬ್ರಾಹ್ಮಣ: ಎಲೆ ಬ್ರಾಹ್ಮಣನೇ, ಈ ನಿನ್ನ ಪುರಾಣವೂ ನನಗೆ ಬೇಕಾಗಿಲ್ಲ. ನನ್ನ ಹಸಿವನ್ನು ಹೋಗಲಾಡಿಸುವೆಯೋ ಇಲ್ಲವೋ ಹೇಳು. ಕೇಶವಭಟ್ಟ: ವಿಪ್ರರೇ, ಇಷ್ಟು ಕೋಪಿಸಲಾಗದು. ನನ್ನ ಮೊಮ್ಮಗಳ 2 ಹೊತ್ತಿನ ಊಟಕ್ಕಾಗಿ ಇಟ್ಟಿರುವ 1 ತುತ್ತು ಅನ್ನವನ್ನಾದರೂ ತಂದು ಬಡಿಸುವೆನು ಎಂದು ಹೇಳಿ ಅಡಿಗೆ ಮನೆಗೆ ಹೋಗುವನು. ಕೇಶವಭಟ್ಟನ ಅಡಿಗೆಯ ಮನೆಯ ಪ್ರವೇಶ. ವೃದ್ಧ ಬ್ರಾಹ್ಮಣನಿಗೆ ಮಾತು ಕೊಟ್ಟು ಅಡಿಗೆ ಮನೆಯಲ್ಲಿ ತನ್ನ ಪತ್ನಿಯು ಮೊಮ್ಮಗಳ ಸಲುವಾಗಿ ಕೊಂಚ ಅನ್ನವನ್ನು ಮುಚ್ಚಿಡುತ್ತಿದ್ದ ಜಾಗವನ್ನು ನೋಡಲು ಮುಚ್ಚಳವು ಬೇರೆಯಾಗಿದ್ದಿತು. ಗಾಬರಿಯಿಂದ ಹತ್ತಿರಕ್ಕೆ ಹೋಗಿ ನೋಡಲು ಅನ್ನವಿರಲಿಲ್ಲ. ಪ್ರಾಯಶಃ ಮಾರ್ಜಾಲನು ಬಂಧಿಸಿದ್ದಾನೋ ಏನೋ. ವಾಚಕರೇ, ಇದೇನು ತಂತಿರಬಹುದು? ಆಗ ಕೇಶವಭಟ್ಟನ ಆಂತರ್ಯ ಏನಾಗಿರಬಹುದು? ಅಲ್ಲಿಯೇ ಪ್ರಲಾಪಿಸಿದನು. ಇದ್ದ ವಿಷಯವನ್ನು ವೃದ್ಧ ಬ್ರಾಹ್ಮಣನಿಗೆ ತಿಳಿಸಿ ಅವನ ಮನ್ನಣೆಯನ್ನು ಪಡೆಯೋಣವೆಂದು ಅಡಿಗೆ ಮನೆಯಿಂದ ಬ್ರಾಹ್ಮಣನ ಬಳಿಗೆ ಬಂದು ಕೈ ಮುಗಿದುಕೊಂಡು, ಹೇ ಬ್ರಾಹ್ಮಣನೇ, ವಿಧಿಯು ನನ್ನನ್ನು ಪರೀಕ್ಷಿಸತೊಡಗಿರುವುದು. ಪರಮಾತ್ಮನ ಮಾಯೆಯು ನನ್ನನ್ನು ಬಹಳವಾಗಿ ಬಂಧಿಸಿರುವುದು. ಆ 1 ತುತ್ತು ಅನ್ನವನ್ನೂ ಮಾರ್ಜಾಲನು ನುಂಗಿರುವನಲ್ಲ. ನಾನೇನು ಹೇಳಲಿ? ನನ್ನ ಅಪರಾಧವನ್ನು ಮನ್ನಿಸಿರಿ. ವೃದ್ಧ ಬ್ರಾಹ್ಮಣ: ಭಟ್ಟನೇ, ಅನ್ನವಿಲ್ಲದಿದ್ದರೆ 1 ಪಂಚಪಾತ್ರೆ ನೀರನ್ನಾದರೂ ತಂದುಕೊಟ್ಟು ನನ್ನ ಹಸಿವನ್ನು ನೀಗಿಸದೆ ನನ್ನನ್ನು ವೃಥಾ ಬಳಸುತ್ತಿರುವೆಯಲ್ಲ. ಇದೆಯೋ ನಿನ್ನ ಅದಿತಿ ಅಭಾಗ್ಯತರ ಪೂಜೆ. ಹೀಗೆಂದ ಬ್ರಾಹ್ಮಣನ ಮಾತನ್ನು ಕೇಳಿದ ಕೇಶವಭಟ್ಟನು
ಪುನಃ ಅಡಿಗೆಯ ಮನೆಯೊಳಗೆ ನೀರನ್ನು ತರುವ ಉದ್ದೇಶದಿಂದ ಹೋದನು. ವಿಧಿ ವಿಲಾಸದಲ್ಲಿ ಒಳ್ಳೆಯ ಪತಿಗೆ ಕೆಟ್ಟ ಸತಿಯು, ಕೆಟ್ಟ ಪತಿಗೆ ಒಳ್ಳೆಯ ಸತಿಯು ದೊರಕುವುದು ಭಗವಂತನ ಮಹಿಮೆಯಲ್ಲವೇ? ವಾಚಕರೇ, ನಮ್ಮ ಕೇಶವ ಭಟ್ಟನಿಗೂ ಸಹ ಹಾಗೆಯೇ ಆಗಿತ್ತು. ಅಂದರೆ ಸದಾಚಾರ ಸಂಪನ್ನನಾದ ಈತನಿಗೆ ಕರ್ಣಕಠೋರಳಾದ ಸತಿಯು ದೊರೆತಿದ್ದಳು. ಆದರೆ ಮಾಡುವುದೇನು? ಅದು ವಿಧಿವಿಲಾಸವಲ್ಲವೇ? ಕೇಶವ ಭಟ್ಟನು ಬ್ರಾಹ್ಮಣನಿಗೆ ನೀರನ್ನು ತರಲು ಅಡಿಗೆಯ ಮನೆಗೆ ಹೋದನು. ಆದರೆ ಅಂಥ ಸತಿಯು ಈತನಿಗೆ ದೊರೆತಿರುವಾಗ ಇವನಿಗೆ ಏನು ತಾನೇ ಸ್ವಾತಂತ್ರ್ಯವಿರುವುದು? ಯಾವುದಕ್ಕೂ ತನ್ನ ಪತ್ನಿಯನ್ನು ಕೇಳಬೇಕಾಗಿರುವುದು. ಅದರಂತೆಯೇ ತನ್ನ ಪತ್ನಿಯನ್ನು ಕಂಡು, ಎಲೆ ಪತ್ನಿಯೇ, ನಗರದಲ್ಲಿ ಓರ್ವ ವೃದ್ಧ ಬ್ರಾಹ್ಮಣನು ಹಸುವಿನಿಂದ ಬಹಳ ಸಂಕಟ ಪಡುತ್ತಿರುವನು. ಅತಿಥಿಗಳನ್ನು ಆದರಿಸುವುದು ನಮಗೆ ಶ್ರೇಯಸ್ಕರವು. ಒಂದು ತುತ್ತು ಅನ್ನವನ್ನು ಕೊಡೋಣವೆಂದು ಬಂದು ನೋಡಲು ಅಲ್ಲಿ ಅನ್ನವೂ ಮಾಯವಾಗಿರುವುದು. ಅನ್ನವಿಲ್ಲದಿರುವುದರಿಂದ ಒಂದು ಪಂಚಪಾತ್ರೆ ನೀರನ್ನಾದರೂ ಕೊಟ್ಟು ಸತ್ಕರಿಸೋಣ. ಆದ್ದರಿಂದ ನಿರ್ಮಲವಾಗಿ ಒಂದು ಪಂಚಪಾತ್ರೆಯಲ್ಲಿ ಶುದ್ಧವಾದ ಜಲವನ್ನು ತೆಗೆದುಕೊಂಡು ಹೋಗಿ ಆ ಬ್ರಾಹ್ಮಣನನ್ನು ಸತ್ಕರಿಸುವೆನು. ಕೇಶವ ಭಟ್ಟನ ಹೆಂಡತಿ ಕೋಪೋದ್ರೇಕದಿಂದ, ಏನು, ಬ್ರಾಹ್ಮಣನನ್ನು ಸತ್ಕರಿಸುವುದೇ? ಅವನೇನು ನಿಮಗೆ ಒರೆಸಿಕೊಡುವನೋ? ಬಾವಿಗೆ ಹೋಗಿ ನೀರನ್ನು ತರುವವರಿಗಾದರೆ ಅದರ ಕಷ್ಟ ಗೊತ್ತಾಗುವುದು. ನೀರೂ ಇಲ್ಲ, ಏನೂ ಇಲ್ಲ, ಹೋಗಿ ಎಂದು ಮುಖ ಗಂಟಿನಿಂದ ಪತಿಯನ್ನು ಗದರಿಸಿದಳು. ಕೋಪೋದ್ರೇಕದಿಂದ ಉತ್ತರವಿತ್ತ ತನ್ನ ಸತಿಯನ್ನು ಕುರಿತು, ಎಲೆ ಸತಿಯೇ, ನಿನಗೆ ಅಷ್ಟು ಕಷ್ಟವಾಗಿದ್ದರೆ ನಾನು ರಾತ್ರಿಗೆ ಕುಡಿಯಬೇಕಾಗಿರುವ ಒಂದು ಪಂಚಪತ್ರೆ ನೀರನ್ನು ಈಗಲೇ ಕೊಟ್ಟು ಬಿಡು. ನಾನು ರಾತ್ರಿಗೆ ನೀರನ್ನೇ ಕುಡಿಯುವುದಿಲ್ಲ ಎಂದು ಹೇಳಿ ಒಂದು ಪಂಚಪತ್ರೆಯ ನೀರನ್ನು ತೆಗೆದುಕೊಂಡು ಬಂದು ಬ್ರಾಹ್ಮಣನಿಗೆ ಕೊಟ್ಟನು. ವೃದ್ಧ ಬ್ರಾಹ್ಮಣನು, ಎಲೆ ಬ್ರಾಹ್ಮಣನೇ, ನಿನ್ನ ಭಕ್ತಿಗೆ ಮೆಚ್ಚಿದೆನು. ಈ ನಿನ್ನ ದಾರಿದ್ರ್ಯವು ಮಾಯವಾಗಲು ನಿನಗೆ ಶ್ರೀರಾಮ ಕಥಾ ಮತ್ತು ಪೂಜೆಯನ್ನು ತಿಳಿಸುವೆನು. ಅದರಂತೆ ನೀನು ಪ್ರತಿ ಶನಿವಾರವೂ ಆಚರಿಸುವುದೇ ಆದರೆ ನಿನ್ನ ವಿಶಿಷ್ಟ ಕಷ್ಟಗಳು ನಾಶವಾಗಿ ಅತ್ಯಂತ ಸುಖಪಡುವೆ ಎಂದು ಉಪದೇಶಿಸಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಶ್ರೀಮನ್ನಾರಾಯಣನು ಅಂತರ್ಧಾನನಾದನು. ಶ್ರೀರಾಮ ಕಥಾ ಮತ್ತು ಪೂಜಾಕ್ರಮ. ಪ್ರತಿ ಶನಿವಾರವೂ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಮನೆಯನ್ನು ಗೋಮಯದಿಂದ ಸಾರಿಸಿ ದೇವರ ಪಾತ್ರೆಗಳೆಲ್ಲವನ್ನೂ ಶುದ್ಧವಾಗಿ ತೊಳೆದಿಟ್ಟುಕೊಂಡು ಸರೋವರ, ವಾಪಿ, ಕೋಪ, ತಾಟಕಾದಿ ಯಾವುಗಳಲ್ಲಿಯಾದರೂ ಸ್ನಾನ ಮಾಡಿ ದೇವತಾರ್ಚನೆಗೆ ಪತ್ರ ಪುಷ್ಪಾದಿಗಳನ್ನು ಸಂಗ್ರಹಿಸಿಕೊಂಡು ಜಪ ತಪಾದಿಗಳನ್ನು ತೀರಿಸಿಕೊಂಡು ಶ್ರೀರಾಮ ನೈವೇದ್ಯಕ್ಕಾಗಿ 5 ಭಾಗ ತುಪ್ಪ ಇವುಗಳನ್ನು ಬೆರೆಸಿ ಪುಣ್ಯವಾರದ ಉಂಡೆಗಳನ್ನು ಮಾಡಿ ಶ್ರೀರಾಮಚಂದ್ರನನ್ನು ಭಕ್ತಿಯಿಂದ ಪೂಜಿಸಿ ಮಾಡಿದ ಅಡುಗೆಯನ್ನು ಉಂಡೆಗಳನ್ನು ನೈವೇದ್ಯ ಸಮರ್ಪಣೆ ಮಾಡಿ ದೀನಬಂಧು ಅನಾಥ ರಕ್ಷಕ ಆಪದ್ಬಾಂಧವ ದಯಾ ಸಿಂಧು ಜಾನಕಿ ರಾಮ ದಶರಥ ರಾಮ ರಾಮಚಂದ್ರ ನಮ್ಮ ಕಷ್ಟಗಳನ್ನು ಪರಿಹರಿಸಿ ನಮ್ಮನ್ನು ಕಾಪಾಡು ಎಂಬುದಾಗಿ ತಮ್ಮ ಮನದಿಷ್ಟಾರ್ಥಗಳನ್ನು ಪ್ರಾರ್ಥಿಸಿಕೊಂಡು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ನೈವೇದ್ಯ ಉಂಡೆಗಳನ್ನು ಸಮಭಾಗವಾಗಿ ಬ್ರಾಹ್ಮಣರಿಗೂ ಮುತ್ತೈದೆಯರಿಗೂ ಬಂಧು ಮಿತ್ರರಿಗೂ ಕೊಟ್ಟು ನಂತರ ತನ್ನ ಮನೆಯವರು ಭಂಜಿಸಿ ಭಗವದ್ಧ್ಯಾನದಿಂದ ಕಾಲವನ್ನು ಕಳೆಯಬೇಕು. ಹೀಗೆ ಪ್ರತಿ ಶನಿವಾರ ಈ ಪೂಜೆಯನ್ನು ಯಾರು ತಪ್ಪದೆ ಮಾಡುವರೋ ಅವರು ಇಹಲೋಕದಲ್ಲಿ ಸುಖವನ್ನು ಪರಲೋಕದಲ್ಲಿ ಮುಕ್ತಿಯನ್ನು ಪಡೆಯುವರು. ಮೇಲ್ಕಂಡಂತೆ ವೃದ್ಧ ಬ್ರಾಹ್ಮಣನಿಂದ ಉಪದೇಶಿಸಲ್ಪಟ್ಟ ಶ್ರೀರಾಮ ಕಥಾ ಮತ್ತು ಪೂಜೆಯನ್ನು ತಪ್ಪದಂತೆ ಕೇಶವ ಭಟ್ಟನು ಆಚರಿಸುತ್ತಿರಲು ಆ ಶ್ರೀರಾಮ ಕೃಪೆಯಿಂದ ಸಕಲೈಶ್ವರ್ಯವನ್ನು ಪಡೆದನು. ಹೀಗಿರಲು ಐಶ್ವರ್ಯದಿಂದೊಡಗೂಡಿದ ಕೇಶವ ಭಟ್ಟನು ದಾನ ಧರ್ಮಗಳನ್ನು ಮಾಡಿ ಮಾತಾಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿ ಋಣಮುಕ್ತನಾಗಲು ಭಾಗೀರಥಿ ಸ್ಥಾನಕ್ಕಾಗಿ ಯಾತ್ರಾಮಗ್ನನಾಗಿ ಸತಿಯನ್ನು ಕುರಿತು, ಎಲೆ ಸಾಧ್ವಿಯೇ, ನಾವು ಹಿಂದೆ ಬಡತನದಿಂದ ಯಾತ್ರೆಗಳನ್ನು ಮಾಡಲಿಲ್ಲ. ಈಗ ಶ್ರೀರಾಮನ ಕೃಪೆಯಿಂದ ನಮಗೆ ಅತ್ಯಂತ ಐಶ್ವರ್ಯವು ಪ್ರಾಪ್ತಿಯಾಗಿರುವುದು. ಆದ್ದರಿಂದ ನಾವು ಭಾಗೀರಥಿ ಯಾತ್ರೆಗೆ ಹೋಗಿ ಆ ಪವಿತ್ರ ನದಿಯಲ್ಲಿ ಮಿಂದು ನಮ್ಮ ಮಾತಾಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿ ಋಣಮುಕ್ತರಾಗಿ ಬರೋಣ ಬಾ ಎಂದು ಹೇಳಿದನು. ಎಂದೂ ಕಾಣದ ಬಿಕನಾಸಿಯಾದ ಆತನ ಸತಿಯು, ಎಲೆ ಪತಿಯೇ, ನಿಮಗೆ ಹುಚ್ಚು ಹಿಡಿದಿರಬಹುದು. ನೀವೇ ಮುಕ್ತರಾಗಿ ದೇವರು ಕೊಟ್ಟಾಗ ಐಶ್ವರ್ಯ ಸುಖವನ್ನನುಭವಿಸದೆ ಯಾತ್ರೆ ಮಾಡಬೇಕಂತೆ. ನನಗೆ ಯಾವುದೂ ಬೇಡ, ನಾನು ಮನೆಯಲ್ಲಿಯೇ ಸೌಖ್ಯವಾಗಿರುವೆನು ಎಂದು ಹೇಳಿದ ಸತಿಯ ಮಾತನ್ನು ಅವಳ ಕರ್ಮಶೇಷವು ಕಳೆದಿಲ್ಲವೆಂದು ಭಾವಿಸಿ ಶ್ರೀರಾಮ ಪೂಜೆ ಆಚರಿಸಿ ಬ್ರಾಹ್ಮಣ ಸುಹಾಸಿನಿಯರ ಸಮಾರಾಧನೆಯನ್ನು ಮಾಡಿ ಅವರುಗಳನ್ನು ಭೂರಿ ದಕ್ಷಿಣೆಗಳಿಂದ ತೃಪ್ತಿಪಡಿಸಿ
ಮಗನಾದ ನಾರಾಯಣ ಭಟ್ಟನಿಗೆ ಶ್ರೀರಾಮ ಪೂಜೆಯನ್ನು ತಪ್ಪದೆ ಆಚರಿಸುವಂತೆ ಹೇಳಿ ತಾನು ಯಾತ್ರೆಗೆ ಹೊರಟನು. ವೀಕ್ಷಕರೇ, ದ್ವಿತೀಯ ಭಾಗವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ, ಶ್ರೀರಾಮ ಕಥೆ ನಿಮಗಿಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.